ಗುರೂಜಿ, ನಮ್ಮ ಹಿಂದಿನ ಭಾಗದಲ್ಲಿ ಹೇಳ್ತಾ ಇದ್ರಿ ನೀವು, ಅಂತಹ ದೇವತೆಗಳಿಗೆ ಈ ದೋಷ ಕರ್ಮಗಳೆಲ್ಲ ಬಿಟ್ಟಿಲ್ಲ, ಇನ್ನು ನಾವು ಹುಲು ಮಾನವರು ನಮಗ್ ಬಿಡತ್ತಾ ಅಂತ. ಹಾಗೆ ಇವತ್ತಿನ ಶುಕವಾಕ್ಯದಲ್ಲಿ ಏನ್ ನುಡಿತಾ ಇದ್ದೀರಾ? ಶುಕವಾಕ್ಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಶುಕ ಮಹಾಮುನಿಗಳು ಪರಿಪೂರ್ಣ ಅನುಗ್ರಹವನ್ನು ಕೊಡ್ತಕ್ಕಂಥ ವಾಕ್ಯವನ್ನು ಹೇಳ್ತಕ್ಕಂಥ ವಿಚಾರಗಳನ್ನು ಎಷ್ಟೋ ಸಾರಾಂಶದಲ್ಲಿ ಸನಾತನ ಧರ್ಮದ ಮೌಲ್ಯಗಳನ್ನು ಕೊಟ್ಟಿದ್ದಾರೆ. ನಾವುಗಳು ಅದನ್ನು ಎಲ್ಲೋ ಸ್ವಲ್ಪ ಮಟ್ಟಿಗೆ ತಗೊತಾ ಇದ್ದೀವಿ. ಅಂಥ ಒಂದು ಶಾಸ್ತ್ರ, ಸಂಪ್ರದಾಯ, ಜ್ಯೋತಿಷ್ಯ ಇದೆಲ್ಲ ಪಂಚಾಂಗಗಳನ್ನು ಆ ಭಗವಂತ ಕೃಪಾ ಕಟಾಕ್ಷದಲ್ಲಿ ತಗೊತೀವಿ. 5 ಅಂಗಗಳು ನಮಗೆ ಆಗಿರ್ತಕ್ಕಂಥ ಪಂಚಭೂತಗಳ ಸಮಾನವಾಗಿರ್ತಕ್ಕಂಥ 5 ಅಂಗಗಳು ಈ ವಿಶೇಷವಾಗಿರ್ತಕ್ಕಂಥ ಜ್ಯೋತಿಷ್ಯ. ಅದರಲ್ಲಿ ಪ್ರತಿಯೊಬ್ಬರು ಮನುಷ್ಯನಿಗೂ ಒಂದು ಆಸೆ ಇರುತ್ತೆ, ನಾನೇನಾಗಬೇಕು, ನಾನು ಹೇಗೆ ಮಾಡ್ಕೋಬೇಕು. ಅದಕ್ಕೆ ನೀವುಗಳು ಸ್ವಲ್ಪ ಮಟ್ಟಿಗೆ ಈ ಸಂಕ್ಷಿಪ್ತ ಪೂರ್ವಕವಾಗಿ ಮನೆಯಲ್ಲೇ ಸೇರ್ಪಡಿಸ್ಕೊಳ್ಳೋಕ್ಕೆ ಅವಕಾಶಗಳನ್ನು ಮಾಡಿಕೊಡ್ತಾ ಬಂದಿರತಕ್ಕಂಥದ್ದು ಜ್ಯೋತಿಷ್ಯ. ಅದಕ್ಕೋಸ್ಕರ ಜ್ಯೋತಿಷ್ಯ ದೊಡ್ಡ ಭಂಡಾರವೇನಾಗ್ತಕ್ಕಂಥ ವಿಚಾರ ಅಂತಲ್ಲ, ಅದರಲ್ಲಿ ಇರ್ತಕ್ಕಂಥ ವಿದ್ಯೆಯನ್ನು ನಾವೇನಾಗ್ತೀವಿ ಗೈಡ್ ಲೈನ್, ಹಣೆ ಬರಲ್ಲ ಗೈಡ್ ಲೈನ್. ಆ ಗೈಡ್ ಲೈನ್ಸ್ ನೀವು ಕಲ್ತ್ಕೊಂಡ್ಬಿಟ್ರೆ ಮನೇಲಿ ನೀವೇ ನಿಮ್ಮ ಜನ್ಮ ಜಾಲಾಡ್ಬೋದು, ಅಕ್ಕಪಕ್ಕದವರು ಕೂಡ ಜಾಲಾಡ್ಬೋದು. ಸದ್ಯಕ್ಕೆ ನಮ್ಮ ತಾಳ್ಕೊಳ್ಳೋಣ, ತದನಂತರ ಬೇರೆಯವ್ರು ಮಾಡ್ಕೊಳ್ಳೋಣ ಅಂತ ಹೇಳಿ ವಿಚಾರವನ್ನು ತಿಳ್ಕೊಳ್ಳೋಕ್ಕೆ ಇವತ್ತಿನ ದಿವಸದ 4 ಉಳಿದ ನಕ್ಷತ್ರಗಳನ್ನು ನೋಡ್ಕೋಬೇಕು. ಈ 4 ಕೊನೆಯ ನಕ್ಷತ್ರದಲ್ಲಿ 4 ರಾಶಿಗಳು ಯಾವುದಾಗಿವೆ ಅಂದರೆ ಧನುರ್ರಾಶಿ, ಮಕರ, ಕುಂಭ, ಮೀನ ಅಲ್ವಾ? ಧನಸ್ಸು, ಮಕರ, ಕುಂಭ, ಮೀನ. ಇನ್ನು ಉಳಿದಿರ್ತಕ್ಕಂಥ ಇದರಲ್ಲಿ ಸಂದಿಗ್ನ ಕಾಲವಾಗಿ ಸಂಧಿಯಾಗಿರ್ತಕ್ಕಂಥದ್ದು 2 ಬೋಟಲ್ಲಿ ಅಂದರೆ 2 ಬೋಟ್ಗಳಲ್ಲಿ ಕಾಲುಗಳನ್ನು ಇಟ್ಟಿರ್ತಕ್ಕಂಥ ಒಬ್ಬನೇ, ಅಂದರೆ 2 ಫೇಸ್ ಆಫ್ ಎ ಸಿಂಗಲ್ ಕಾಯಿನ್ ಇದ್ದ ಹಾಗೆ 2 ಗುಣಗಳು ಬರ್ತಕ್ಕಂಥದ್ದು 2 ರಾಶಿಯಿಂದ ಮಧ್ಯಬಿಂದುವಲ್ಲಿ ಕೂತಿರ್ತಕ್ಕಂಥ ನಕ್ಷತ್ರದ ವಿಚಾರಗಳು ಮಾತ್ರ ಮಾತಾಡ್ತಾ ಇದ್ದೀವಿ. ಹೌದಾ? ಎಲ್ಲ ನಕ್ಷತ್ರಗಳು ಮಾತಾಡ್ಕೊಂಡು ಬಂದ್ವಿ. ಈಗ ಉಳಿದಿರ್ತಕ್ಕಂಥ 4 ನಕ್ಷತ್ರಗಳು. ಈ 4 ನಕ್ಷತ್ರದಲ್ಲಿ 3 ನಕ್ಷತ್ರ ಮಾತ್ರ ಸರಿ. ಕೊನೆಯ ನಕ್ಷತ್ರ ಬಂದು ಪರಿಹಾರ ಕೊಡೋ ನಕ್ಷತ್ರ ಅಲ್ವಾ? ಅದಕ್ಕೆ ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೀವಿ. ಯಾವ ನಕ್ಷತ್ರ? ಮೊದಲನೇದ ಬರ್ಕೊಳ್ಳಿ, ಉತ್ತರಾಷಾಢ ನಕ್ಷತ್ರ. ಉತ್ತರಾಷಾಢ ನಕ್ಷತ್ರ ಅದಾದ ಮೇಲೆ ಧನಿಷ್ಠಾ ನಕ್ಷತ್ರ, ಧನಿಷ್ಠಾ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ, ಕೊನೆಯದಾಗಿ ರೇವತಿ ನಕ್ಷತ್ರ. ರೇವತಿಯಿಂದ ನಮಗೆ ಸ್ವಲ್ಪ ಮಟ್ಟಿಗೆ ಈ 3 ನಕ್ಷತ್ರಕ್ಕೆ ಪರಿಹಾರ ಸಿಗತ್ತೆ ಅಂತ. ಯಾವ 3 ಜನಕ್ಕೆ? ಈ 3 ಜನಕ್ಕೆ ಯಾರ್ಯಾರೋ ಧನಿಷ್ಠಾ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರಕ್ಕೆ 3 ಜನಕ್ಕೆ ಪರಿವರ್ತನೆ ಸಿಗತ್ತೆ. ಇಲ್ಲಿ ಉತ್ತರಾಷಾಢ ನಕ್ಷತ್ರ ಅಂದ್ರೆ ಸಾಧಾರಣವಾಗಿ ಚಂದ್ರ ಅಮ್ಮನ ಮಕ್ಕಳು ಅಂತ ಹೇಳ್ತೀವಿ. ಉತ್ತರಾಷಾಢ ನಕ್ಷತ್ರದು ಪೆದ್ದುಗಳು ಅಂತ ಹೇಳ್ತೀವಿ. ಪೆದ್ದುಗಳು ಅಂದ್ರೆ ಏನು ಅಂದ್ರೆ ಎಲ್ಲ ಜಾಣ, ತುಸಾ ಕೋಣ. ಆ ಉತ್ತರಾಷಾಢ ನಕ್ಷತ್ರದ ಹಣೆ ಬರನೇ ಅಷ್ಟು. ಅಂದ್ರೆ ಆ ಉತ್ತರಾಷಾಢ ನಕ್ಷತ್ರದವ್ರು ಏನು ಅಂದ್ರೆ ಎಲ್ಲ ಅತಿ ವಿನಿಯಂ ದೂರ್ತ ಲಕ್ಷಣಂ, ತೀರಾ ಇಲ್ಲ ಈ ಎಂಡಿಗೆ ಬಂದ್ಬಿಡ್ತಾರೆ, ಇಲ್ಲ ತೀರಾ ಆ ಎಂಡಿಗೆ ಹೋಗ್ಬಿಡ್ತಾರೆ. ಅಂದ್ರೆ ಕೋಪ ಮಾಡ್ಕೊಂಡ್ರೆ ಹೈ ಕೋಪ, ಇಲ್ಲದೆ ಇದ್ರೆ ಜಾಡ್ಸೋದ್ರೂ ಹ್ಞೂ ಅನ್ನಲ್ಲ ಅಂತ ಒಂದು ಪರಿವರ್ತನೆ. ಅದಕ್ಕೋಸ್ಕರ ಎಕ್ಸ್ಟ್ರೀಮಿಟಿ ಆಫ್ 2 ಸೈಡ್ ಅಂದರೆ ಎಂಡಲ್ಲಿ ಕೂತ್ಕೊಂಡಾಗ ಈ ಉತ್ತರಾಷಾಢ ನಕ್ಷತ್ರಕ್ಕೆ ಪರಿವರ್ತನೆ ಸಿಗೋದೇ ಕಷ್ಟ. ಇನ್ನು ಧನಿಷ್ಠಾ ನಕ್ಷತ್ರ ಜಲವಾಸ ಅಂದರೆ ಅವ್ರನ್ನ ನಂಬಿಕೊಳ್ಳೋದೇ ಕಷ್ಟ, ಅನುಮಾನ ಪಿಶಾಚಿಗಳು ಸ್ವಲ್ಪ. ಆ ಧನಿಷ್ಠಾ ನಕ್ಷತ್ರದವ್ರು ಏನು ಅಂದರೆ ಒಳಭಾಗದಲ್ಲಿ ಇರ್ತಾರೆ. ಒಳಭಾಗದಲ್ಲೇ ಇದ್ದಾಗ ಯಾವಾಗ ಎದ್ದೇಳ್ತಾರೆ ಗೊತ್ತಾಗಲ್ಲ. ಅವರು ಹಳ್ಳದಲ್ಲಿ ಕೂತಿರ್ತಾರೆ ಅಂತ ಇಟ್ಕೊಳ್ಳಿ, ಎಲ್ಲೋ ಕಾಣಿಸ್ತಾ ಇಲ್ಲ ಧನಿಷ್ಠ ನಕ್ಷತ್ರದವರು ಅಂತ ಹುಡುಕ್ಬೇಕು. ಆಗ ಸಡನ್ ಆಗಿ ನಾನು ಇಲ್ಲಿದ್ದೀನಿ ಅಂತ ಕರ್ದು ಅವ್ರ ಮೇಲೆ ತರಬೇಕು. ಕೆಲವರು ಏನು ಅಂದರೆ ಎಷ್ಟು ಪ್ರಸಿದ್ಧಿ ಬಂದ್ರೂ ಕಾಣೋದೇ ಇಲ್ಲ, ತೆರೆ ಮೇರೆ ಕಾಯಿ ಅಂತ ಹಿಂದ್ಗಡೆ ಇರ್ತಾರೆ, ಇಲ್ಲ 1 ಕಿಲೋಮೀಟರ್ ಮೇಲೆ ಬಂದ್ಬಿಟ್ಟಿರ್ತಾರೆ. ಆ ಧನಿಷ್ಠ ನಕ್ಷತ್ರದ ಹಣೆ ಬರ ಪರಿವರ್ತನೆ. ಅವರು ಏನು ಅಂದರೆ ನೀರು, ಜಲದಿಂದ ದೋಷಗಳು ಜಾಸ್ತಿ. ನೀರಿನ ಅಂಶವಾಗಿರತಕ್ಕಂಥ ಅಂಶ ಯಾವತ್ತೂ ಜಲದೋಷ ಅಂತ ಕರಿತೀವಿ. ಅದಕ್ಕೆ ಮೂಗಲ್ ಸೋರ್ತಾ ಇರುತ್ತೆ, ಇಲ್ಲ ವಾತಾಶ್ಲೇಷ ಕಫ ಅಂತ ಯಾವತ್ತೂ ಬೇದಿಗಳು, ಇಲ್ಲ ಯಾವ ಕಾಲಕ್ಕೂ ವಾಂತಿ ಬೇದಿಗಳು. ಅಂದರೆ ಪಿತ್ತ ಒಳಭಾಗದಲ್ಲಿ ದೇಹದಲ್ಲಿ ಜೀರ್ಣವನ್ನು ಶಕ್ತಿನ ಸರಿಯಾಗಿ ಕೊಡಲ್ಲ. ಈ ಧನಿಷ್ಠ ನಕ್ಷತ್ರಕ್ಕೆ ನೀರಿನ ಅಂಶ ಜಾಸ್ತಿ. ಏನೇ ತಿಂದರೂ ಗಟ್ಟಿಯಾಗಿರ್ಬೇಕಲ್ವಾ, ಅದು ನೀರಿನ ಅಂಶ ಅಭಿವೃದ್ಧಿಯಾಗಿ ಮಾಡ್ಕೊಳ್ತಕ್ಕಂಥ ವಿಚಾರ. ಆದರೆ ಪೂರ್ವಭಾದ್ರ ನಕ್ಷತ್ರಕ್ಕೆ ಪರಿವರ್ತನೆ ಆಗ್ತಕ್ಕಂಥ ವಿಚಾರ. ಅದಕ್ಕೆ ಮನೋವ್ಯತೆ ಅಂತ ಕರಿತೀವಿ. ಮನೋಕಾರಕಸ್ಯ, ಕಣ್ಣುಗಳ ವಿಚಾರಗಳನ್ನು ನೋಡ್ಕೋಬೇಕು. ಅಂದರೆ ಅವರಿಗೆ ಯಾವತ್ತೂ ಕಣ್ಣಿನ ಕಾಂತಿ ಸೂರ್ಯನಿಂದ ದೂರ ಅಂದರೆ ಸೂರ್ಯನಿಗೆ ಯಾವತ್ತೂ ಅವರಿಗೆ ಕುಂಭರಾಶಿಯಲ್ಲೇ ಇರತಕ್ಕಂಥ ವಿಚಾರ. ಕುಂಭರಾಶಿಗೆ ಇರತಕ್ಕಂಥ ವಿಚಾರ ಅಲ್ಲದೆ ಮೀನ ರಾಶಿಯಲ್ಲೂ ಕಾಲಿಟ್ಟಿರ್ತಾರೆ. ಆದರೆ ಇವರ ಪೂರ್ವಭಾದ್ರ ನಕ್ಷತ್ರಕ್ಕೆ ಸೂರ್ಯನ ಕಾಂತಿ ಎದುರು ಭಾಗದಲ್ಲಿ ಸೂರ್ಯ ಇರ್ತಾನೆ. ಒಂದು ಅಷ್ಟಮ ಸೂರ್ಯ, ಎರಡನೇದ ಷಷ್ಠಾಷ್ಟಪಕ ಅಂತ ಹೇಳ್ತೀವಿ. ಆ 6ನೇ ಮನೆ ಸೂರ್ಯನಾಗಿರ್ತಕ್ಕಂಥ ಸಮಯದಲ್ಲೋ ಅಥವಾ ವಿಶೇಷವಾಗಿ ಸಮಸಪ್ತಮವಾಗಿರ್ತಕ್ಕಂಥ ಸೂರ್ಯನಿಂದನೂ ದೂರ. ಅಂದರೆ ಏನು ಅಂದರೆ ಸೂರ್ಯ ಕೈಯಲ್ಲಿದ್ದರೂ ಇಲ್ದಿದ್ದ ಹಾಗೆ, ಆರೋಗ್ಯ ಇದ್ದರೂ ಇಲ್ದಿದ್ದ ಹಾಗೆ. ಅಂದರೆ ಇವರಿಗೆ ಯಾವ ಕಾಲಕ್ಕೂ ಆರೋಗ್ಯ ಇದ್ದೇ ಇರುತ್ತೆ.